ಇನ್ನು ಈ ಭೀಮಾ ತೀರ ಇದೆ ನೋಡಿ, ಭೀಮಾ ತೀರ ರೌಡಿಸಮ್ ಅನ್ನು ಬಿಟ್ಟರು ಕೂಡ ರೌಡಿಸಮ್ ಭೀಮಾ ತೀರವನ್ನ ಬಿಡಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಮತ್ತೆ ಅಲ್ಲಿ ನೆತ್ತರು ಹರಿದಿದೆ, ರಕ್ತ ಹರಿದಿದೆ. ಎಲ್ಲಿ? ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಬಂದಿದೆ. ಮಹಾದೇವ ಸಾವುಕಾರ ಆಪ್ತ ಭೀಮನಗೌಡ ಭೀಕರವಾಗಿ ಹತ್ಯೆ ಆಗಿದ್ದಾರೆ. ಬೆಳಗ್ಗೆನೆ ಶೂಟೌಟ್ ಮಾಡಿ ತಲವಾರ್ನಿಂದ ಹಲ್ಲೆ ಮಾಡಿದ್ದಾರೆ. 3-4 ಸುತ್ತು ಗುಂಡು ಹಾರಿಸಿರುತ್ತಾರೆ ಈ ಕಿಡಿಗೇಡಿಗಳು. ದೇವರ ನಿಂಬರಗಿ ಗ್ರಾಮ ಪಂಚಾಯಿತಿ ಎದುರು ಮರ್ಡರ್ ಆಗಿದೆ ಈತನದ್ದು. 3 ಮುಸುಕುದಾರಿಗಳಿಂದ ನಡೆದಂತಹ ದಾಳಿ ಇದು, ಕಗ್ಗೊಲೆ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಇನ್ನು ದೇವರ ನಿಂಬರ್ಗಿ ಗ್ರಾಮದಲ್ಲಿ ಸದ್ಯ ಭಯದ ವಾತಾವರಣ ನಿರ್ಮಾಣವಾಗಿದೆ. ಖಂಡಿತವಾಗಿಯೂ ಹಾಗೆ ಆಗುತ್ತೆ. ವಿಜಯಪುರದ ಆಸ್ಪತ್ರೆ ಶವಗಾರಕ್ಕೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದೆ. ಹೇರ್ ಕಟಿಂಗ್ ಶಾಪ್ಗೆ ಆಗಮಿಸಿದ್ದ ವೇಳೆ ದುಷ್ಕರ್ಮಿಗಳು ಎಂಟ್ರಿ ಕೊಟ್ಟು ಶೂಟ್ ಮಾಡಿದ್ದಾರೆ. ಕಟಿಂಗ್ ಮಾಡುವವನ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರಂತೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ. ನೋಡಿ, ಭೀಮಾ ತೀರ ಅನ್ನೋದೇನಿದೆ ಅಕ್ಷರಶಃ ವೈಷಮ್ಯದ ಸ್ಥಳವಾಗಿಬಿಟ್ಟಿದೆ. ಇದು ಹಳೆ ವೈಷಮ್ಯಕ್ಕೆ ಆತನನ್ನ ಕೊಲೆ ಮಾಡಿದ್ದಾರಂತೆ. ದಶಕಗಳಿಂದ ಇಲ್ಲಿ ರೌಡಿಸಮ್, ಕೊಲೆ ಇಂಥದ್ದು ಆಗ್ತಾನೆ ಇದೆ. ಇದಕ್ಕೆ ಯಾವಾಗ ಅಂತ್ಯ ಸಿಗುತ್ತೆ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ಯಾವಾಗ ಅಂತ್ಯ ಸಿಗುತ್ತೆ ನೋಡಿ. ಇವತ್ತು ಬೆಳಗ್ಗೆ ಕಟ್ಟಿಂಗ್ ಶಾಪ್ಗೆ ಹೋಗಿದ್ದಂತ ವ್ಯಕ್ತಿಯನ್ನ ಹಳೆ ಯಾವುದೋ ವೈಷಮ್ಯದ ಮೇಲೆ ಸಾರಾ ಸಗಟಾಗಿ ಎಲ್ಲರ ಎದುರಲ್ಲಿ ಹಾಡು ಹಗಲಲ್ಲಿ ಬಂದು ಶೂಟ್ ಮಾಡಿ ಮಚ್ಚಿನಿಂದ ಕೊಚ್ಚು ಕೊಂದು ಹಾಕಿದ್ದಾರೆ. ಯಾವಾಗ ಇದಕ್ಕೆ ಅಂತ್ಯ ಅಂತ? ಹೆಂಗೆ ಭೀಮಾ ತೀರ ಅಂತ ಹೇಳಿದ್ರೆ ಹಿಂಗೇನ? ಹಂಗಾದ್ರೆ ಕೆಲವು ದಶಕಗಳಿಂದ ಇದೇ ಆಗ್ತಾ ಇದೆ ಅಲ್ಲಿ ನಿರಂತರವಾಗಿ. ಇವನ್ ಕೊಲೆ ಮಾಡೋದು, ಅವನ್ ಕೊಲೆ ಮಾಡೋದು, ಹಳೇದೇನೋ ಯಾವತ್ತೋ ಒಂದಿನ ಏನೋ ಬೈದ ಅಂತ ಹೇಳಿ ಮತ್ತೆ ಕೊಲೆ ಮಾಡೋದು, ಇದೇ ಹಾಕ್ಬಿಟ್ಟಿದೆ. ಸರ್ ಅವು ಕಟಿಂಗ್ ಹೋಗ್ಯಾನ ಊರಾಗ ಕಟಿಂಗ್ ಮಾಡ್ಕೊಳ್ ಕೂತಾನ. ಒಂದ್ 5-6 ಮಂದಿ ಕೂಡಿ ಸುಟ್ಟಿದ್ದವ್ರಿಗೆ ಸುಮ್ಮನೆ ಕಾರ್ ಹೊಡೆದಾರ. ಕಣ್ಣಾಗ ಕಾರ್ ಹೊಡೆದು ಎಕ್ದಮ್ ಕುರ್ಚಿ ಮೇಲೆ ಕೂತಾರ ಫೈರಿಂಗ್ ಮಾಡ್ಯಾರ. ಕಟಿಂಗ್ ಮಾಡವ್ನಿ ಸುಮ್ಮನೆ ಕಾರ್ ಹೊಡೆದಾರ. ಕಟಿಂಗ್ ಬಂದ್ರಿ ಜನ ಬರಂಗ ಇಟ್ಟಾಗ್ಯದ. ನಾವು ಊರ್ ಬಿಟ್ಟು 1 ಕಿಲೋಮೀಟರ್ ಮ್ಯಾಗ ನಮ್ಮದು ಅವಂದು ನಮ್ಮ ಮನಿ ಅದ ಮಗಂದು. ಊರಾಗ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರ ಇದೇ ಸುದ್ದಿನ ಇದ್ರಿ ಊರಾಗ. ಫೋನ್ ಮಾಡಿ ಹೇಳಿದ್ರು ಕಡಕಿನವ್ರು ಹೇಳ್ಯಾರಿ. ನೀವು ಹೋದ್ರಿ? ನಾವ್ ಹೋಗಕ್ಕೆ ಚರ್ಚಾಕ್ ಹೋಗಿದ್ರಿ. ಹಂಗೆ ಚರ್ಚಾಕ್ ಹೋಗಿ ಈ ಕಡೆ ಬಂದ್ವಿ. ಯಾರ್ಯಾರ ಮ್ಯಾಗ ಹೆಂಗ ಅನ್ನೋದು ಸರ್ 20 ಮಂದಿ ಕೂಡ್ಯಾರತ್ರಿ. ನಾವಂತೂ ಇಲ್ಲೇ ಇಲ್ಲ. ತಲೆಗೆರಿ ಕಿವಿಗಿ ಎದಿಗೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಭಾಸ್ಕರ್, ಏನಿದು? ಇದೇನು ಮುಗಿಯೋದೇ ಇಲ್ವಾ ಹಂಗಂದ್ರೆ ಭೀಮಾ ತೀರದಲ್ಲಿ? ದಶಕಗಳಿಂದ ಇದನ್ನೇ ನೋಡ್ಕೊಂಡು ಬಂದಿದ್ದಾರೆ ಆ ಭಾಗದ ಜನರು. ಯಾಕೆ ಕೊಂದ್ರು? ಏನು ವೈಷಮ್ಯ? ಸುನಿಲ್. ಖಂಡಿತವಾಗೂ ಕಾರ್ತಿಕ್ ಅಂತಂದ್ರೆ ಭೀಮಾ ತೀರದಲ್ಲಿ ಮತ್ತೊಂದು ಗುಂಡಿನ ದಾಳಿನ ಕೂಡ ನಡೆದಿದೆ ಅಂತ ಹೇಳ್ಬೋದು. ಈಗಾಗಲೇ ಗುಂಡಿನ ದಾಳಿಗೆ ಒಳಗಾದಂತ ಭೀಮನಗೌಡ ಬಿರಾದಾರ್ ಅವರು ಈಗಾಗಲೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅವ್ರನ್ನ ತಂದು ವಿಜಯಪುರ ಜಿಲ್ಲಾಸ್ಪತ್ರೆ ವಿಜಯಪುರ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಪ್ರಯತ್ನ ಮಾಡಿದ್ರು ಕೂಡ ಅವರು ಮಾರ್ಗ ಮಧ್ಯದಲ್ಲಿ ಕೂಡ ಮೃತಪಟ್ಟಿರುವಂತದ್ದು. ಸದ್ಯ ಅವರು ಭೀಮಾ ತೀರದ ಮಹಾದೇವ ಸಾವುಕಾರ ಬೈರಗೊಂಡರ ಆಪ್ತ ಕೂಡ ಆಗಿರುವಂತದ್ದು. ಜೊತೆಗೆ ಗ್ರಾಮದ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಬೆಳಿಗ್ಗೆ ಎದ್ದಿರತ್ತೆ ಕಟಿಂಗ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಅವ್ರ ತೋಟದ ಮನೆಯಲ್ಲಿ ಇರುವಂತದ್ದು. ಆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿರುವಂತಹ ಕಟಿಂಗ್ ಶಾಪ್ಗೆ ಬಂದ ಸಂದರ್ಭದಲ್ಲಿ ಏಕಾಏಕಿಯಾಗಿ 3-4 ಜನ ಬಂದಂತ ದುಷ್ಕರ್ಮಿಗಳು ಅವ್ರ ಕಣ್ಣಿಗೆ ಖಾರದ ಪುಡಿ ಎರಚಿ ಗುಂಡಿನ ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಈ ಸದ್ಯಕ್ಕೆ ಅವ್ರನ್ನ ಈಗಾಗಲೇ ಅವ್ರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಾ ಇದ್ದಾರೆ. ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅವ್ರ ಬೆಂಬಲಿಗರು, ಅವ್ರ ಅಭಿಮಾನಿಗಳು ಕೂಡ ಈಗಾಗಲೇ ವಿಜಯಪುರದ ಖಾಸಗಿ BLD ಆಸ್ಪತ್ರೆ ಮುಂಭಾಗದಲ್ಲಿ ಜಮಾವಣೆ ಕೂಡ ಗೊಂಡಿರುವಂತದ್ದು. ಜೊತೆಗೆ ಮಹಾದೇವ ಸಾವುಕಾರ ಬೈರ್ಗೊಂಡವರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಈ ಸ್ಥಳದಲ್ಲಿ ಕೂಡ ಅವರು ಇರುವಂತದ್ದು. ಜೊತೆಗೆ ಹೆಚ್ಚಿನ ಪೊಲೀಸ್ ನಿಯೋಜನೆ ಕೂಡ ಈ ಸ್ಥಳದಲ್ಲಿ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ
ಗುಂಡಿನ ದಾಳಿ ನಡೆದಿರುವಂತ ಸಂದರ್ಭ ಸ್ಥಳದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಪೊಲೀಸರು ನಿಯೋಜನೆ ಮಾಡಿ ಅಲ್ಲೂ ಕೂಡ ಪೊಲೀಸರು ಪರಿಶೀಲನೆ ಕೂಡ ಮುಂದಾಗಿರುವಂತದ್ದು ಕಾರ್ತಿಕ್. ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.